ನಲ್ಮೆಯ ಮಿತ್ರ ಬಂಧುಗಳೇ, ನಮ್ಮ ಮನೆಯಲ್ಲಿರುವ ನಿಜ ದೇವರುಗಳಾದ ಅಪ್ಪ ಅಮ್ಮನಿಗೆ ಒಂದು ದಿವಸವಾದರೂ ಮೀಸಲನ್ನು ಇಟ್ಟಿದ್ದೀವ? ಪ್ರತಿದಿನ ಪ್ರತಿ ಕ್ಷಣ ಅನುದಿನವೂ ನಾವು ಮೊಬೈಲಲ್ಲಿ ಬ್ಯುಸಿ. ವಾಟ್ಸಪ್ ನೋಡೋದು, ಫೇಸ್ಬುಕ್ ನೋಡೋದು, ಅವೆರಡೂ ಬೇಜಾರಾದಮೇಲೆ ಇನ್ಸ್ಟಾಗ್ರಾಮ್ಗೆ ಹೋಗೋದು, ಯೂಟ್ಯೂಬ್ ನೋಡೋದು. ಹೀಗೆ ಮೊಬೈಲಲ್ಲಿ ಬ್ಯುಸಿಯಾಗಿ ಪಕ್ಕದಲ್ಲಿರುವವರು ಯಾರು ಅಂತ ನಮಗೆ ತಿಳಿಯಲ್ಲ. ಅಪ್ಪನನ್ನು 6 ಅಡಿಗೆ ತುಳಿದು ಅಮ್ಮನನ್ನು 3 ಅಡಿಗೆ ತುಳಿದು ಆಕಾಶದೆತ್ತರಕ್ಕೆ ಬೆಳೆಯುವ ಅವಶ್ಯಕತೆ ಇಲ್ಲ. ಎಷ್ಟು ಲಕ್ಷ ಸಂಬಳವನ್ನು ಪಡೆದುಕೊಂಡು ಏನು ಲಾಭ ತಂದೆ ತಾಯಿ ವೃದ್ಧಾಶ್ರಮದಲ್ಲಿದ್ದರೆ? ಅಂತಹ ಜರೂರು ಸಹ ಇಲ್ಲ. ನಮ್ಮ ಯುವ ಜನತೆ ಏನು ಮಾಡುತ್ತೆ ಅಂತಂದರೆ, ಅಪ್ಪ ಫೋನ್ ಮಾಡಿದಾಗ 10 ಸೆಕೆಂಡ್ ಮಾತಾಡೋದು, ಅಮ್ಮ ಫೋನ್ ಮಾಡಿದಾಗ 2 ಸೆಕೆಂಡ್ ಮಾತಾಡೋದು. ಆದರೆ ಯಾರೋ ಅವಶ್ಯಕತೆ ಇಲ್ಲದಂತಹ ವ್ಯಕ್ತಿಗಳು ಫೋನ್ ಮಾಡಿದಾಗ 1 ತಾಸು ಫೋನಲ್ಲಿ ಬ್ಯುಸಿ ಇರ್ತಾರೆ. ಇದು ನಿಮ್ಮ ಆತ್ಮಸಾಕ್ಷಿಯನ್ನು ಒಪ್ಪುತ್ತಾ? ಬದುಕಿನ ಬಹುದೊಡ್ಡ ಗುರಿ ಅಂತಂದರೆ ನಮ್ಮ ಅಪ್ಪ ಮತ್ತು ಅಮ್ಮಂದಿರಿಗೆ ನಮ್ಮ ಮಕ್ಕಳು ನಮ್ಮ ಹೆಮ್ಮೆ ಎನ್ನುವ ಭಾವವನ್ನು ಮೂಡಿಸ್ತಕ್ಕಂಥದ್ದು. ಮಮಕಾರದ ಮಾತೃ, ಬೆವರಿನ ಹರಿಕಾರರಾದ ತಂದೆ ತೃಪ್ತಿಯನ್ನು ಹೊಂದಿದರೆ ಅದೇ ಬದುಕಿನ ಧನ್ಯತೆ. ಬದುಕಿನ ಸಂಜೆಯಲ್ಲಿ ಇರುವಂತಹ ತಂದೆ ತಾಯಿಗಳಿಗೆ ಬೇಕಿರುವಂಥದ್ದು ಪ್ರೀತಿಯ ಅಪ್ಪುಗೆ, ಮಮತೆಯ ಹಾರೈಕೆ. ಯಾವ ಐಷಾರಾಮಿಯ ಸಂಪನ್ಮೂಲಗಳು ಸೌಲಭ್ಯಗಳು ಅವರಿಗೆ ಬೇಕಾಗಿಲ್ಲ. ಅಪ್ಪ ಅಮ್ಮನನ್ನು ಹೃದಯದಲ್ಲಿಟ್ಟುಕೊಂಡು ಆಕಾಶದೆತ್ತರಕ್ಕೆ ನೀವು ಬೆಳೆದರೆ ಅದೇ ಬದುಕಿನ ಸಾರ್ಥಕ ಕ್ಷಣಗಳಲ್ಲೊಂದು.